ಇವತ್ತಿನ ದಿನಮಾನಗಳಲ್ಲಿ ತುಂಬ ಜನ ಯುವಕರು, ಅದರಲ್ಲೂ ಒತ್ತಿ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಯುವಕರು ಇವತ್ತು ಮೈಗ್ರೇಟ್ ಆಗ್ತಿರ್ತಕ್ಕಂಥ ಜನಗಳು ಯಾರಪ್ಪ ಅಂತಂದರೆ, ವಲಸೆ ಹೋಗ್ತಿರೋರು ಯಾರಪ್ಪ ಅಂದರೆ ಯುವಕರು. ಹಳ್ಳಿಗಳಿಂದ ಅಷ್ಟೋ ಇಷ್ಟೋ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಇಲ್ಲೇನಪ್ಪ ಹಳ್ಳಿನಲ್ಲಿ ಬದುಕೇ ಇಲ್ಲ, ಜೀವನ ಇಲ್ಲ, ನಮ್ಮ ಜೀವನ ನಡೆಯಲ್ಲ, ಇಲ್ಲಿ ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ವಲಸೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ 8,000, 10,000, 20,000, 50,000 ದುಡಿದ್ರು ಕೂಡ ಅವರ ಜೀವನಕ್ಕೆ ದುಡಿಮೆಗೆ ತಕ್ಕಂತೆ ಖರ್ಚುಗಳು ಅದೇ ಥರ ಇರುತ್ತೆ. ಜೊತೆಗೆ ಅದೆಲ್ಲದಕ್ಕೆ ದುಡಿಮೆ ಆಗುತ್ತೆ, ಹೋಗುತ್ತೆ, ಆರೋಗ್ಯನೇ ಹಾಳು ಮಾಡ್ಕೊತಾ ಇದ್ದಾರೆ. ಇಲ್ಲಿ ನಾನು ಇವ್ರಿಗೊಂದು ಕಿವಿ ಮಾತು ಹೇಳೋದೇನಪ್ಪ ಅಂದರೆ, ಈ ಮುಖಾಂತರ ಖಂಡಿತ ದುಡಿಮೆ ಇದೆ, ಒಳ್ಳೆ ಜೀವನ ಇದೆ. ನಾನೇ ಒಂದು ಉದಾಹರಣೆ ಆಗೋದಕ್ಕೆ ಅದಕ್ಕೆ ನೀವು ಏನು ಬೇಕಾದ್ರೂ ಅಂದ್ಕೋಬೋದು. ನಾನು ಇವತ್ತು ಒಂದು ಉದಾಹರಣೆಯಾಗಿ ನಿಂತಿದ್ದೀನಿ. ನಮಸ್ಕಾರ, ನಾನು ಸಿದ್ದು ಅಂತೇಳಿ, MS ಪಳ್ಯ ಗ್ರಾಮ. ನಮ್ಮದೊಂದು ಚಿಕ್ಕ ಕುಟುಂಬ. ನಮ್ಮ ಕುಟುಂಬದಲ್ಲಿ ತಂದೆ, ತಾಯಿ, ನಾನು, ನಮ್ಮ ಮನೆಯವರು ಮತ್ತು ನನ್ನ ಮಗ 5 ಜನ ಇದ್ದೀವಿ. ಮೂಲತಃ ಒಬ್ಬ ಪ್ರಗತಿಪರ ಯುವ ಕೃಷಿಕ. ಕೃಷಿ ಅಂತ ಅಂದರೆ ಏನು ಅಂತ ಕೇಳಿದ್ರೆ, ಅದನ್ನು ನಮ್ಮ ಭಾಷೆಯಲ್ಲಿ, ಗ್ರಾಮ್ಯ ಭಾಷೆಯಲ್ಲಿ ಆರಂಭ ಅಂತ ಕರಿತೀವಿ. ಭೂಮಿ ಮೇಲೆ ಒಂದು ಪ್ರಯೋಗಶಾಲೆ ಅಂತ ಏನಾದರೂ ಲ್ಯಾಬ್ ಅಂತ ಇದ್ದರೆ, ಬಹುದೊಡ್ಡ ಲ್ಯಾಬ್ ಅಂತ ಅಂದರೆ ಕೃಷಿ ಭೂಮಿ ಮಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಪ್ರತಿಯೊಂದು ಪ್ರಯೋಗಗಳು ಕೂಡ ಇದರಷ್ಟು ಕೃಷಿ ಭೂಮಿಯಲ್ಲಿ ನಡೀತಕ್ಕಂಥ ಪ್ರಯೋಗಗಳು ಬೇರೆ ಎಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ದಿವಸ ಇದನ್ನು ಯಾರಾದರೂ ಒಬ್ಬರು ನನ್ನ ಕೃಷಿನಲ್ಲಿ ಏನೋ ಪರಿಣತಿ ತಗೊಂಡಿದ್ದೀನಿ, ನಾನು ಮುಗಿಸಿದ್ದೀನಿ, ಇದನ್ನು ಮಾಡಿದ್ದೀನಿ ಅಂತಕ್ಕಂಥದ್ದಿಲ್ಲ. ಪ್ರತಿ ದಿವಸ ಸೂರ್ಯೋದಯ ಆದರೆ ಅಲ್ಲೇನೋ ಹೊಸದನ್ನು ಕಲಿತೀವಿ, ಹೊಸದನ್ನು ಮಾಡ್ತೀವಿ. ಪ್ರತಿದಿನ ಆರಂಭನೇ ಆಗಿರುತ್ತೆ. ಇವತ್ತು ಭಾರತದಲ್ಲಿ ಸರಾಸರಿ ತಗೊಂಡ್ರೆ ನಾವು 50% ಹೆಚ್ಚಿನ ಭಾಗ ಕೃಷಿ ಪ್ರಾತಿನಿಧ್ಯ ದೇಶ ಅಂತ ನಾವು ಕರಿಬೋದು. ಅಷ್ಟು ಇದ್ರೂ ಕೂಡ ಬರೀ ಅದೇನಾಗಿದೆ, ಧ್ಯೇಯ ವಾಕ್ಯ ಆಗಿದೆ. ಆದರೆ ಇವತ್ತು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಟ್ಟಾರೆ ಸರಾಸರಿ ನಾವು ನೋಡಿದ್ರೆ, ಒಂದು ಊರಂದರೆ ಸರಾಸರಿ 100 ಮನೆ ಇದೆ ಅಂತಂದರೆ, 100 ಮನೆಯಲ್ಲಿ ಇವತ್ತು ಕನಿಷ್ಠ 20 ಮನೆ ಕೂಡ ಕೃಷಿ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಯಾಕೆ ಅಂತಂದರೆ ಇವತ್ತೆಲ್ಲ ಅವ್ರಿಗೇನಾದ್ರೆ ಕೃಷಿನಲ್ಲಿ ದುಡ್ಡಿಲ್ಲ ಅಂತ ಅನ್ನೋದು ಅವರ ಒಂದು ಅನಿಸಿಕೆ ಆಗಿರ್ಬೋದು, ಅವ್ರ ತಲೆನಲ್ಲಿ ಮಿತ್ತಾಗಿರ್ಬೋದು ಕೂತಿದೆ. ಆ ನಿಟ್ಟಿನಲ್ಲಿ ಅವರೆಲ್ಲ ಇವತ್ತು ತುಂಬ ಜನ ಇವತ್ತು ಮೈಗ್ರೇಟ್ ಆಗ್ತಾ ಇದ್ದಾರೆ, ವಲಸೆ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲೋ ಸಿಟಿ ಜೀವನಕ್ಕೆ ಹೋಗಿ ಅಲ್ಲೆಲ್ಲೋ ತುಂಬ ಇಲ್ಲಿ ಇರ್ತಕ್ಕಂಥ ಸ್ವಂತ ಜೀವನನ, ಬದುಕನ್ನೇ ಇವತ್ತು ಹಾಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಗಾಂಧೀಜಿಯವ್ರ ಕನಸು ಏನಾಗಿತ್ತಪ್ಪ ಅಂದರೆ, ಗ್ರಾಮೀಣ ಪ್ರದೇಶಗಳು, ಹಳ್ಳಿಗಳು ಯಾವತ್ತು ಉದ್ಯೋಗ ಸೃಷ್ಟಿ ಆಗುತ್ತೋ ಅವತ್ತು ಸಂಪತ್ತು ಸೃಷ್ಟಿ ಆಗುತ್ತೆ ಅಂತ. ಕೃಷಿನಲ್ಲೇ ಬೇಕಾದಷ್ಟು ಉದ್ಯೋಗ ಸೃಷ್ಟಿ ಮಾಡ್ಬೋದು ನಾವು. ಆ ನಿಟ್ಟಿನಲ್ಲಿ ಏನಪ್ಪ ಅಂತಂದರೆ, ಇವತ್ತು ನಾವು ಸ್ವಲ್ಪ ವಿದ್ಯಾವಂತರಾಗಿದ್ದೀವಿ, ನಮಗೆ ಬೇಕಾದಷ್ಟು ಆಧುನಿಕತೆ, ತಂತ್ರಜ್ಞಾನ ಎಲ್ಲದೂ ನಮಗೆ ಇವತ್ತು ಇದೆ. ಬಹುಶಃ ಇಂದಿನ ತಲೆಮಾರಿನಲ್ಲಿ ಕೃಷಿ ಮಾಡ್ತಾಯಿದ್ರು, ಅದೇ ಥರ ಇವತ್ತು ಮಾಡಬೇಕಂತ ಏನಿಲ್ಲ. ಇವತ್ತಿನ ವಾತಾವರಣಕ್ಕೆ, ಹವಾಮಾನಕ್ಕೆ, ಇವತ್ತಿನ ಮಣ್ಣಿನ ಅನುಗುಣಕ್ಕೆ, ಯಾವ ಮಣ್ಣಲ್ಲಿ ಏನು ಬೆಳೆ ಬೆಳಿಬೋದು, ಆ ವಾತಾವರಣನ ಸ್ವಂತ ಮನುಷ್ಯನೇ ಅದನ್ನು ಒಂದು ಜಮೀನಿನಲ್ಲಿ ಅವನಿಗೆ ಬೇಕಾದ ಆಯಾಮನ ಸೃಷ್ಟಿ ಮಾಡಿಕೊಂಡು ಕಾಲಮಾನಕ್ಕೆ ಮತ್ತು ಆ ಹವಾಮಾನಕ್ಕೆ ತಕ್ಕನಾಗಿ ಇವತ್ತು ಕೃಷಿನ ಮಾಡ್ಬೋದು. ಕೃಷಿನಲ್ಲಿ ಖಂಡಿತ ದುಡ್ಡಿದೆ. ಆ ದುಡ್ಡನ್ನು ವಿಜ್ಞಾನ ಅಳವಡಿಸ್ಕೊಂಡು ಮಾಡೋಕ್ಕೆ ಹೋದಾಗ ಮಾತ್ರ ಸಾಧ್ಯ ಆಗುತ್ತೆ. ಕೃಷಿನ ನಾವಿವತ್ತು ತುಂಬ ಜನ ಯಾಕೆ ಆಯ್ಕೆ ಮಾಡ್ಕೊಂತಿಲ್ಲಪ್ಪ ಅಂತಂದರೆ, ಅದರಲ್ಲಿ ಸುಮಾರು ಚಾಲೆಂಜಸ್ ಬರುತ್ತೆ, ಸುಮಾರು ಹರ್ಡಲ್ಸ್ ಬರುತ್ತೆ. ಇವನ್ ನಾನು ಕೈ ಮುಟ್ಟಿ ಕೆಲಸ ಮಾಡೋದಕ್ಕೆ ಬಂದಾಗ ಸುಮಾರು ಸಮಸ್ಯೆಗಳನ್ನ ಫೇಸ್ ಮಾಡಿದ್ದೀವಿ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾ ಇದ್ದೀವಿ. ಅದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ತಾ ಇದೆ ಅಂದರೆ, ಈ ಕಾಲ ನಮ್ಮ ಇಡೀ ಹವಾಮಾನನೇ ಬದಲಾಗಿದೆ. ಮಳೆಗಾಲ ಆಗಬೇಕಾಗಿರೋ ಕಾಲದಲ್ಲಿ ಚಳಿಗಾಲ ಆಗುತ್ತೆ, ಚಳಿಗಾಲ ಆಗಬೇಕಾದ್ರೆ ಬೇಸಿಗೆ ಕಾಲ ಬರ್ತಾ ಇದೆ. ಇದೆಲ್ಲ ಯಾಕಪ್ಪ ಕಾರಣ ಆಗಿದೆ? ನಾವು ಪ್ರಕೃತಿನ, ಮನುಷ್ಯ ಎಲ್ಲರೂ ಸೇರ್ಕೊಂಡು ಹಾಳು ಮಾಡ್ತಾ ಇದೀವಿ. ಇವತ್ತು ಹಾಳಾಗಿದೆ, ಒಂದು ಮಟ್ಟಕ್ಕೆ ಹಾಳಾಗಿದೆ. ಅದನ್ನ ಹಾಗೆ ಬಿಟ್ಟರೆ ಆಗಲ್ಲ. ಅದನ್ನ ಯಾವುದೋ ಒಂದು ಪಾಯಿಂಟಲ್ಲಿ ಕೆಲವಷ್ಟು ಜನ ಈಗ ಈ ಆಲ್ ಆಫ್ ಸಡನ್ ಎಲ್ಲ ಜನನೂ ಒಂದೇ ಸತಿ ಕೈ ಸೇರಿಸಿ ಮಾಡ್ತೀವಿ ಅನ್ನೋದಕ್ಕಾಗಲ್ಲ. ಆದರೆ ಎಲ್ಲೋ ಒಂದೊಂದು ಪಾಯಿಂಟಲ್ಲಿ, ಒಂದು ಹಳ್ಳಿಗಳಲ್ಲಿ 2, 3 ಜನ, 10 ಜನ, 3ರಿಂದ 6 ಜನ ಆಗಿ, 6ರಿಂದ 10 ಜನ ಆಗಿ ಇದು ಇಡೀ ವ್ಯಾಪಿಸ್ಬೇಕು, ಪೂರ್ತಿ ಮನುಕುಲನ ವ್ಯಾಪಿಸ್ಬೇಕು. ಪ್ರತಿಯೊಬ್ಬರು ಇವತ್ತು ಹಳ್ಳಿ ಜನತೆ ಅಂದರೆ ಕನಿಷ್ಠ 1 ಎಕರೆ 2 ಎಕರೆ ಅಂತೂ ಜಮೀನು ಹಿಡುವಳಿದಾರರಾಗಿರ್ತಾರೆ. ಅವು ಇರ್ತಕ್ಕಂಥ ಜಮೀನಲ್ಲೇ ಅಚ್ಚುಕಟ್ಟಾಗಿ, ಚಿಕ್ಕದಾಗಿ 1-2 ಹಸುಗಳನ್ನ, ದನಕರುಗಳನ್ನ ಸಾಕೋದು. ಅದ್ರ ಜೊತೆಗೆ ಪ್ರತಿಯೊಬ್ಬ ಜಮೀನಲ್ಲೂ ಅವನ ಜಮೀನಿಗೆ, ಕೃಷಿಗೆ ಪೂರಕವಾಗಿರ್ತಕ್ಕಂಥ ಗಿಡ ಮರಗಳನ್ನ ಎಷ್ಟು ಸಾಧ್ಯ ಪ್ರತಿ ವರ್ಷ 10, 20, 30, 50, 100 ಈ ಥರ ಗಿಡಗಳನ್ನ ಹಾಕಬೇಕು. ಗಿಡಗಳನ್ನ ಬರೀ ಹಾಕೋದಿಗೆ ಅಷ್ಟೇ ಅಲ್ಲ, ಅದರ ಪೋಷಣೆ ಪಾಲನೆ ಮಾಡಿಬಿಟ್ರೆ ಎಷ್ಟು ವರ್ಷ ಮಾಡಬೇಕಾದ್ರೆ, ನಾವು ಯಾವುದೇ ಒಂದು ಗಿಡ ನಾವು ಇವತ್ತು ಹಾಕ್ತಾ ಇದ್ದೀವಿ ಅಂತಂದರೆ ಕನಿಷ್ಠ 1 ವರ್ಷ ನಾವು ಅದನ್ನು ಪೋಷಣೆ ಮಾಡಿದ್ದೆ ಆದರೆ ಅದರ ಪರಿಣಾಮ ನಮಗೆ ಸದ್ಬಳಕೆ ಖಂಡಿತ ನಮಗೆ ಸಿಗುತ್ತೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ನಾವು ಚಿಕ್ಕಂದ್ರೆ ಇವತ್ತು 30 ವರ್ಷ ಹಿಂದೆ, ಒಂದು 40 ವರ್ಷ ನಮ್ಮ ತಂದೆ ಕಾಲದಲ್ಲೆಲ್ಲ ನಾವು ಹಿನ್ನೆಲೆ ತೆಗಿತಾ ಹೋದರೆ ಅವತ್ತೆಲ್ಲ ಬಾವಿನಲ್ಲಿ ನೀರು ಕುಡಿತಾ ಇದ್ವು. ಇವತ್ತೇನಾಗಿದೆ, 1000 ಅಡಿ ನಾವು ಆಳಕ್ಕೆ ಹೋದ್ರೂ ಕೂಡ ಇವತ್ತು ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಮುಂದೆ ಇದೇ ಥರ ಕಂಟಿನ್ಯೂ ಆದರೆ ಮುಂದಿನ ಪೀಳಿಗೆ ಏನಾಗುತ್ತಪ್ಪ ಅಂದರೆ, ಬಾಟ್ಲಲ್ಲೂ ಕೂಡ ನೀರು ನೋಡೋಕ್ಕಾಗಲ್ಲ, ಹನಿಗಳಲ್ಲಿ, ಸಿಪ್ ಲೆಕ್ಕದಲ್ಲಿ ಅದು ನೀರು ನೋಡಬೇಕಾಗತ್ತೆ. ದಯವಿಟ್ಟು ಬೇಡ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ
ನಮ್ಮ ಕೃಷಿಗೆ ಹೊಂದ್ಕೊಂಡಂಗೆ ಸಮಗ್ರ ಕೃಷಿನ ಅಳವಡಿಸ್ಕೊಂಡು ಒಂದಕ್ಕೊಂದು ಪೂರಕವಾಗಿ ನಮ್ಮ ಜಮೀನಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರನ ನಾವೇ ಉತ್ಪಾದನೆ ಮಾಡ್ಕೊಳ್ಳೋದಾಗ್ಬೋದು, ನಮ್ಮ ಜಮೀನಿಗೆ ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಒಂದು ಹೈನು ಉತ್ಪನ್ನನ ಮಾಡ್ಕೊಳ್ಳೋದಾಗಿರ್ಬೋದು, ಅದಕ್ಕೆ ಹೊಂದ್ಕೊಂಡಾಗ ಕೃಷಿ ಪೂರಕವಾಗಿ ಗಿಡ ಮರಗಳನ್ನ ಹಚ್ಚೋದಾಗ್ಬೋದು, ಉದಿ ಬದುಗಳನ್ನ ಇದು ಮಾಡ್ಬೋದು. ಸಾಧ್ಯ ಒಂದು ಎಕರೆನಲ್ಲಿ ಎಷ್ಟು ನೀರೆಲ್ಲ ನಾವು ಶೇಖರಣೆ ಮಾಡೋಕ್ಕಾಗುತ್ತೋ, ಈಗ ಟ್ರಂಚ್ ಕಂಪೌಂಡ್ ಅಂತ ಕರಿತೀವಿ, ಅದನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜಮೀನಲ್ಲಿ ಬಿದ್ದಂಥ ನೀರನ್ನ ಭೂಮಿ ಹಿಂಗ್ಸೋಣ. ಇದನ್ನ ಮಾಡಿದ್ರೆ ವಾಟರ್ ಕನ್ಸರ್ವೇಷನ್ ಅಂತ ಏನು ಕರಿತೀವಿ, ನೀರಿನ ಸಂರಕ್ಷಣೆ ಆಗೋಯ್ತು. ಅದು ದೊಡ್ಡದಲ್ಲ, ದೊಡ್ಡ ವಿಚಾರ ಅಲ್ಲ, ಆದರೆ ಅದರ ಪರಿಣಾಮ ದೊಡ್ಡದಾಗುತ್ತೆ. ಮುಂದೊಂದು ದಿನ ಇದೇ ಥರ ಎಲ್ಲರೂ ಅಳವಡಿಸ್ಕೊಂತ ಬಂದರೆ ಖಂಡಿತ ಅದರ ಪರಿಣಾಮ ನಮಗೆ ಸದ್ಬಳಕೆ ಖಂಡಿತ ನಮಗೆ ಸಿಗುತ್ತೆ. ಮತ್ತೊಂದು, ಇವತ್ತು ಕೃಷಿ ಮಾಡೋದಕ್ಕೆ ಅಂತ ಬಂದಾಗ ತುಂಬ ಜನಗಳಿಗೆ ಪ್ರಶ್ನೆ ಎದುರಾಗುತ್ತೆ, ಪ್ರಶ್ನೆ ಕೇಳ್ತಾರೆ ಕೂಡ. ಏನಪ್ಪ ಅಂತಂದರೆ, ಇವತ್ತು ರಾಸಾಯನಿಕಗಳ ಬಳಕೆ ಅಥವಾ ಮತ್ತು ಕಳೆನಾಶಕಗಳ ಬಳಕೆ ಇಲ್ದಲೇ ಕೃಷಿ ಮಾಡೋದಕ್ಕೆ ಆಗಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದು ಕೆಲವರು ನಿಂತುಬಿಟ್ಟಿದ್ದಾರೆ. ಖಂಡಿತ ಇಲ್ಲ, ಅದನ್ನು ಮಾಡಬೇಕಂತಲೇ ಏನಿಲ್ಲ. ನಾನು ಹೇಳಿದೆ ನಿಮಗೆ, ನಮ್ಮ ಮನೆಯಲ್ಲಿ ದನಕರುಗಳನ್ನ ಸಾಕೊಂಡಿದ್ದೆ ಆದರೆ ಸುಮಾರು ಒಂದಿಷ್ಟು ಹುಲ್ಲು ಬರುತ್ತೆ. ಆ ಹುಲ್ಲನ್ನು ನಾವೇನಾಗುತ್ತೆ ದನಕರುಗಳಿಗೆ ಮೇವಾಗಿ ಪರಿವರ್ತಿಸ್ಬೋದು. ಎರಡನೇದು, ಇವತ್ತೇನು ಭೂಮಿನಲ್ಲಿ ಬರ್ತಾ ಇದೆ, ಏನೋ ಕಳೆ ಬರ್ತಾ ಇದೆ ಅಂತ ಅಂದರೆ ಆ ಭೂಮಿ ಒಂದು ಸತ್ವ ಇದೆ ಅಂತ ಅದನ್ನು ನಾವು ರಾಸಾಯನಿಕಗಳನ್ನ ಹಾಕಿ ಕಳೆನಾಶಕಗಳನ್ನ ಹೊಡೆದು ಅದನ್ನು ಭೂಮಿನಲ್ಲಿ ಇರ್ತಕ್ಕಂಥ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳನ್ನ ಅದನ್ನ ಮೇಲೆ ಒಂದ್ಸತಿ ನಾವು ಸ್ಪ್ರೇ ಮಾಡಿದ್ವು ಅಂತಂದರೆ ಖಂಡಿತ ಅದರಲ್ಲಿರ್ತಕ್ಕಂಥ ಕೋಟ್ಯಾಂತರ ಜೀವ 1 ಇಂಚ್ 2 ಇಂಚ್ ವರೆಗೂ ಅದು ಸೂಕ್ಷ್ಮಾಣುಜೀವಿಗಳು ಸತ್ತೋಗುತ್ತೆ. ಮತ್ತೆ ಮರುಸೃಷ್ಟಿ ಮಾಡೋದಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ ಮಣ್ಣಾಗಿರೋದಕ್ಕೆ ಫಸ್ಟು ಬಿಡಬೇಕಂದ್ರೆ ಏನಪ್ಪ ಅಂದರೆ ಈ ಬರ್ತಕ್ಕಂಥ ಈ ಬಯೋ ವೇಸ್ಟ್ ಬಯೋಮಾಸ್ ಏನಿದೆಯೋ ಇದನ್ನು ನಾವು ಗೊಬ್ಬರವಾಗಿ ಪರಿವರ್ತನೆ ಮಾಡ್ಕೊಳ್ಳೋದನ್ನ ಕಲಿಬೇಕು. ನಮ್ಮ ಜಮೀನುಗಳಲ್ಲಿ ಉದಿಬದು ಏನು ಮಾಡಿರ್ತೀವಿ ಅದಕ್ಕೆ ನಾವು ಏನು ನಮ್ಮಲ್ಲಿ ಬರ್ತಕ್ಕಂಥ ಕಳೆ ಆಗಿರ್ಬೋದು, ಹುಲ್ಲಾಗಿರ್ಬೋದು, ಅಥವಾ ಕೆಲವು ಸಸ್ಯಗಳಿಂದ ಬರ್ತಕ್ಕಂಥ ತರಗಾಗಿರ್ಬೋದು, ಮರಗಳಿಂದ ತರಗಾಗಿರ್ಬೋದು, ಅದನ್ನೆಲ್ಲದನ್ನು ನಾವು ಆ ಕಡೆ ಶೇಖರಣೆ ಮಾಡಿ ತುಂಬಿದಾಗ, ಅಥವಾ ನಮ್ಮ ಗಿಡಗಳೇನು ಬರುತ್ತೋ ಗಿಡಗಳಿಗೆ ಪಾತಿ ಮಾಡಿ ಸುತ್ತ ಕೊಟ್ಟಾಗ ನಾವು ಗೊಬ್ಬರ ಇಲ್ಲದೇ ಕೃಷಿ ಮಾಡೋದಕ್ಕೆ ಆಗಲ್ಲ, ಖಂಡಿತ ಇಲ್ಲ. ಆ ಗೊಬ್ಬರ ಇಲ್ಲಿಂದ ಬರುತ್ತಪ್ಪ ಅಂದರೆ ಬರೀ ಏನೋ ಹೊರಗಡೆಯಿಂದ ಶೆಟ್ರಂಗಡಿಯಿಂದ ಕೊಂಡ್ಕೊಂಬರೋದೇ ಗೊಬ್ಬರ ಅಂತ ಇವತ್ತಿನ ತಲೆಯಲ್ಲಿ ಕೂತಿದೆ. ಖಂಡಿತ ಅದಲ್ಲ. ಗೊಬ್ಬರ ಅಂತಂದರೆ ನಮ್ಮ ಜಮೀನಲ್ಲಿ 1 ಎಕರೆ ಇದೆಯೋ 2 ಎಕರೆ ಇದೆಯೋ ನಮ್ಮ ಜಮೀನಿನಲ್ಲೇ ನಾವು ಸೃಷ್ಟಿ ಮಾಡಬೇಕು, ಅದನ್ನು ನೈಸರ್ಗಿಕವಾಗಿ ಸೃಷ್ಟಿ ಮಾಡಬೇಕು. ಯಾಕಪ್ಪ ಅಂದರೆ ಇವತ್ತು ಎಲ್ಲರೂ ದುಡ್ಡಿಂದ ಓಡ್ತಾ ತನ್ನ ಆರೋಗ್ಯನ ಕಳ್ಕೊಂಬಿಟ್ಟಿದ್ದಾರೆ ಆಲ್ರೆಡಿ. ಇವತ್ತು ಒಬ್ಬ ಮಾನವನ ಜೀವಿತಾವಧಿನೇ ತುಂಬ 100 ವರ್ಷ ಅಂತ ಮುಂಚೆ ಎಲ್ಲ ಕೇಳ್ತಿದ್ದು. ಇವತ್ತು ಕೆಲವು ಯಾವ ಪ್ರಾಣಿಗಳದ್ದು 20 ವರ್ಷ 30 ವರ್ಷ 40 ವರ್ಷ ಅಂತ ಇತ್ತಲ್ಲ, ಆ ಥರಕ್ಕೆ ಅವನ ಜೀವಿತಾವಧಿನ ರೆಡ್ಯೂಸ್ ಮಾಡಿಬಿಟ್ಟಿದ್ದಾನೆ. ಅದನ್ನು ನಾವು ತಪ್ಪಿಸ್ಬೋದು. ಹೆಂಗಪ್ಪ ಅಂತಂದರೆ, ಮತ್ತೆ ಮರಳಿ ನಾವು ಅದನ್ನು ಮಣ್ಣನ್ನು ಸಂರಕ್ಷಣೆ ಮಾಡಿದ್ದೆ ಆದರೆ, ಮಣ್ಣನ್ನು ಸತ್ವಯುತ ಮಾಡಿದ್ದೆ ಆದರೆ, ಆ ಮಣ್ಣಿಂದ ಬರ್ತಕ್ಕಂಥ ನಾವೇನು ಆಹಾರ ಪದಾರ್ಥಗಳು ನಾವು ನಮ್ಮ ಮನೆಗೆ ಬೇಕಾಗಿರೋವಷ್ಟು, ಕೊನೆ ಪಕ್ಷ ನಾವು ದೇಶ ಉದ್ಧಾರ ಮಾಡೋಕ್ಕಾಗದೇ ಇರ್ಬೋದು. ಪ್ರತಿಯೊಂದು ಫಸ್ಟು 1 ಮನೆ ಪ್ರಯತ್ನ ಪಡೋಣ, ಆಮೇಲೆ ಅದನ್ನು 2 ಮನೆಗೆ ಹಂಚೋಣ, ಮತ್ತು 3 ಮನೆಗೆ ಮಾರಾಟ ಮಾಡೋಣ. ಅದೇ ತರಕ್ಕೆ ಒಂದು ಆರಂಭ ಆದರೆ ಇಡೀ ದೇಶನ ನಾವು ಇವತ್ತು ಸಮೃದ್ಧವಾಗಿ ಒಂದು ಮನುಕುಲನ ಕಟ್ಟಬೋದು.